ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇದು ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಇವತ್ತು ನನ್ನ ಟೈಮ್ ಟೇಬಲ್ ಪ್ರಕಾರ ಇವಾಗ ಏನು ಕೆಲಸ ಅಂದರೆ, ನನ್ನ ಮಗಳದು ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಇದೆ, ಅಲ್ಲಿಗೆ ಹೊರಟಿದ್ದೀನಿ. ಟೆಸ್ಟ್ ಇತ್ತು, ಸೊ ಅದಕ್ಕೆ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ಕರೆದಿದ್ದಾರೆ. ಗೊತ್ತಿಲ್ಲ ಹೇಗೆಲ್ಲ ಮಾಡಿದ್ದಾಳೆ ಅಂತ ನೋಡಬೇಕು. ಒಪ್ಸಿದೆ, ಚೆನ್ನಾಗಿ ಮಾಡಿರ್ತಾಳೆ, ಬಟ್ ನೋಡೋಣ. ಓದಿದ್ರು ಕಂಪ್ಲೇಂಟ್ಗಿಂತ ಇವ್ರದ್ದು ತೀಟೆ ಮಾಡೋ ಕಂಪ್ಲೇಂಟೇ ಜಾಸ್ತಿ ಇರುತ್ತೆ ಸ್ಕೂಲಲ್ಲಿ. ಅದೊಂದೇ ಬೇಜಾರು. ಅದು ಬಿಟ್ಟರೆ ಓದೋ ವಿಷಯದಲ್ಲೆಲ್ಲ ಏನೂ ಕಂಪ್ಲೇಂಟ್ಸ್ ಇರೋಲ್ಲ. ಸೊ ನೋಡಬೇಕು ಏನೆಲ್ಲ ಕಂಪ್ಲೇಂಟ್ಸ್ ಇದೆ ಅಂತ ನೋಡಬೇಕು. ಹೊರಡ್ತಾ ಇದ್ದೀನಿ ಈಗ ಸ್ಕೂಲಿಗೆ. ಸೊ ನಿಮ್ಮ ಜೊತೆ ನನ್ನ ಡೇನ ನಾನು ಶೇರ್ ಮಾಡ್ಕೊಳ್ತೀನಿ. ಸೊ ಸ್ಕೂಲ್ ಹತ್ರ ಬಂದಿದ್ದೀನಿ, ಹೋಗ್ತಾ ಇದ್ದೀನಿ ಒಳಗಡೆ. ಎಲ್ಲ ಪೇರೆಂಟ್ಸ್ಗೆ ಒಂದೊಂದು ಟೈಮಿಂಗ್ಸ್ ಅಂತ ಶೆಡ್ಯೂಲ್ ಕೊಟ್ಬಿಟ್ಟಿದ್ರು ಅಕಾರ್ಡಿಂಗ್ ಟು ದ ರೋಲ್ ನಂಬರ್. ಹಾಗಾಗಿ ಜನ ಕಮ್ಮಿ ಇದ್ದಾರೆ. ಇಲ್ಲ ಅದಿದ್ದರೆ ಯಾವಾಗಲೂ ರಶ್ ಇರುತ್ತೆ. ನೀವು ಆಟಾಡೋಗು. ಗೋಯಾ ಸ್ಕೂಲಲ್ಲಿದ್ದಂಗೆ ಕಾಲ್ ಮಾಡಿದ್ರು, ಹೊಸ ಐಟಮ್ಸ್ ಎಲ್ಲ ಬಂದಿದೆ, ಒಂಚೂರು ಬಂದು ಪೂಜೆ ಮಾಡಿ ಅಂತ. ಸೊ ಹಾಗಾಗಿ ಮನೆಗೆ ಹೋಗಿ ಬಂದು ನನ್ನ ಮಗಳಿಗೆ ಡ್ರೆಸ್ ಚೇಂಜ್ ಮಾಡಿ ಕರ್ಕೊಂಡು ಬಂದೆ. ಹೊಸ ಐಟಮ್ಸ್ ಎಲ್ಲ ಬಂದಿತ್ತು, ನಾವು ಹೋಗೋಷ್ಟರಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ರು. ನಾನು ನನ್ನ ಮಗಳಿಗೆ ಹೋಗಿ ಪೂಜೆ ಎಲ್ಲ ಮಾಡಿ ಬಂದ್ರಿ. ಐಟಮ್ ಮುಂದೆ ಎಲ್ಲ ಮಾಡಿದ್ಮೇಲೆ ಇದು ನಮ್ಮ ಆಫೀಸ್, ಇದು ಒಳಗಡೆ ಕ್ಯಾಬಿನ್ ಒಳಗಡೆ. ಅಲ್ಲಿ ಕೂಡ ನನ್ನ ಮಗಳು ಪೂಜೆ ಮಾಡಿ ಮಂಗಳಾರತಿ ಮಾಡ್ತಾ ಇದ್ದಾಳೆ ನೋಡಿ. ನಾವೆಲ್ಲ ಪೂಜೆ ಮುಗಿಸಿ ಆದಮೇಲೆ ಐಟಮ್ ಎಲ್ಲ ಚೆಕ್ ಮಾಡಿದ್ರು. ಸ್ವೀಟ್ ತೊಗೊಂಡು ಬಾ ಅಲ್ಲಿ. ಕೊಡು ಎಲ್ರಿಗೂ, ಇಲ್ಲೇ ಕೊಡು ಎಲ್ರಿಗೂ ಕೊಡು. ಸೊ ನಮ್ಮ ಆಫೀಸಿಂದ ಬಂದಮೇಲೆ ಅಮ್ಮನ ಮನೇಲಿ ಶ್ರಾವಣ ಮಾಡ್ತಾಯಿದ್ರು. ಶನಿವಾರ ಪೂಜೆ ಮಾಡ್ತಾಯಿದ್ರು. ಅಲ್ಲಿಗೆ ಬಾ ಅಂತ ಹಾಗೆ ಕಾಲ್ ಮಾಡಿದ್ರು. ಸೊ ನಾನು ಅಮ್ಮನ ಮನೆಗೆ ಬಂದು ನಮ್ಮಮ್ಮ ಅಡುಗೆ ಎಲ್ಲ ಮಾಡ್ಕೊಳ್ತಾಯಿದ್ರು. ನಾನು ಸ್ವಲ್ಪ ದೇವ್ರ ಮನೆ ಎಲ್ಲ ರೆಡಿ ಮಾಡ್ಕೊಂಡ್ಬಿಡೋಣ ಅಂತೇಳಿ ದೇವ್ರ ಮನೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಒಬ್ಬೊಬ್ಬರು ಶ್ರಾವಣದಲ್ಲಿ ನಾನ್ ವೆಜ್ ಮಾಡಲ್ಲ, ಒಬ್ಬೊಬ್ಬರು ಬರೀ ನಾನ್ ವೆಜ್ಜೇ ಮಾಡ್ತಾರೆ. ನಮ್ಮ ಮನೇಲಿ ನಾನ್ ವೆಜ್ಜೇ ನಾವು ಮಾಡಿ ನಮ್ಮ ಮನೆ ದೇವ್ರಿಗೆ ಎಡೆ ಹಾಕೋದು. ಈ ಶ್ರಾವಣದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ಒಬ್ಬೊಬ್ಬರು ವೆಜ್ ಮಾಡ್ತಾರೆ, ಒಬ್ಬೊಬ್ಬರು ಸ್ವೀಟ್ ಮಾಡ್ತಾರೆ. ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ಜೇ ಮಾಡುವಂಥದ್ದು. ಹಾಗಾಗಿ ಫಸ್ಟು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ದೇವ್ರ ಮನೆ ದೀಪ ಅಂಟಿಸ್ಕೊಂಡು ಬಾಗಿಲೆಲ್ಲ ಕ್ಲೋಸ್ ಮಾಡಿ, ಆಮೇಲೆ ಹೊರಗಡೆ ಸಪ್ರೇಟಾಗಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇಟ್ಟು ಅಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಸಪ್ರೇಟಾಗಿ ಅಲ್ಲಿ ಎಡೆ ಹಾಕುವಂಥದ್ದು. ದೇವ್ರ ಮನೆ ಒಳಗಡೆ ನಾನ್ ವೆಜ್ ಎಲ್ಲ ತೊಗೊಂಡು ಬರೋದಿಲ್ಲ. ಸೊ ಸಪ್ರೇಟಾಗಿ ಹೊರಗಡೆ ಫೋಟೋ ಇಟ್ಟು ನಾವು ಎಡೆ ಹಾಕಿ ಪೂಜೆ ಮಾಡ್ತೀವಿ.
ಫೈನಲಿ ನಾನು ಈ ಥರ ಪೂಜೆ ಎಲ್ಲ ಮುಗಿಸ್ಕೊಂಡೆ. ದೇವ್ರ ಮನೆ ಒಳಗಡೆ ಪೂಜೆ ಆದಮೇಲೆ ಹೊರಗಡೆ ಫೋಟೋ ಸಪ್ರೇಟಾಗಿ ಇಟ್ಟಿರ್ತೀನಲ್ಲ, ಅಲ್ಲಿ ಪೂಜೆ ಮಾಡಬೇಕು. ಅದಕ್ಕೆ ಈಗ ನಾನು ನಮ್ಮ ಅಪ್ಪನಿಗೆ, ಅಮ್ಮಂಗೆ, ಅಣ್ಣಂಗೆ, ಮಕ್ಕಳಿಗೆಲ್ಲ ನಾಮ ಹಾಕ್ತಾಯಿದ್ದೀನಿ. ನಾಮ ಹಾಕಲೇಬೇಕು, ಕಂಪಲ್ಸರಿ. ನಾಮ ಹಾಕಿ ಗೋವಿಂದನ ಕರೆದು ಆಮೇಲೆ ನಾವು ಪೂಜೆ ಮಾಡಿ ನೈವೇದ್ಯ ಇಟ್ಟು ಪೂಜೆ ಮಾಡಬೇಕು. ಹಾಗಾಗಿ ಎಲ್ರಿಗೂ ನಾಮ ಹಾಕ್ತೆ. ನಮ್ಮಣ್ಣ ನನಗೂ ನಾಮ ಹಾಕ್ದ. ನನ್ನ ಮಗ ಮಾತ್ರ ಕೊನೆಗೂ ನಾಮ ಇಡಿಸ್ಕೊಳ್ಳಿಲ್ಲ. ನೀನು ಪೂಜೆಗೆ ಎಲ್ಲ ಎಡೆ ಹಾಕಬೇಕಿತ್ತಲ್ಲ. ಸೊ ಇವತ್ತು ಏನೇನು ಮಾಡಿದ್ವಿ ಅಂದರೆ ಚಿಕನ್ನು, ಪಾಯಸ, ಆಮೇಲೆ ಫಾರಮ್ ಕೋಳಿ ಸಾಂಬಾರು, ಆಮೇಲೆ ರಸಮ್ಮು, ಮೊಟ್ಟೆ ಗೊಜ್ಜು ಬರುತ್ತಲ್ಲ ಅದು, ಆಮೇಲೆ ಬಿರಿಯಾನಿ, ಇಷ್ಟು ರೆಡಿ ಆಗಿತ್ತು. ಸೊ ಎಲ್ಲನೂ ನೈವೇದ್ಯಕ್ಕೆ ಇಟ್ಬಿಟ್ಟು ಈಗ ನಮ್ಮಣ್ಣ ದೀಪ ಹಚ್ಚಿ ಪೂಜೆನ ಮಾಡ್ತಾಯಿದ್ದಾನೆ. ಪೂಜೆ ಮುಗೀತು, ನಮ್ಮದು ಊಟ ಎಲ್ಲ ಮುಗೀತು. ಮಕ್ಕಳಿಗೆ ಸ್ವಲ್ಪ ಹೋಮ್ವರ್ಕ್ಸ್ ಪೆಂಡಿಂಗ್ ಇತ್ತು, ಅದನ್ನೆಲ್ಲ ಕಂಪ್ಲೀಟ್ ಮಾಡಿಸ್ಬಿಡೋಣ ಅಂತೇಳಿ ಅದನ್ನು ಮಾಡಿಸ್ತಾ ಇದ್ದೀನಿ. ನನ್ನ ಮಗನಿಗೆ ಈಗ ಆಲ್ಫಾಬೆಟ್ಸ್, ನನ್ನ ಮಗಳಿಗೆ ತುಂಬ ಸಿಲೆಬಸ್ ಜಾಸ್ತಿ ಇದೆ. ICSE ಸಿಲೆಬಸ್ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ಟಫ್ ಇದೆ ಅವಳಿಗೆ. ಸೊ ಎಲ್ಲ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದಾರೆ. ಬರಿ ಹೇಳ್ಕೊಂಡು ಬರೀಬೇಕು. WATCHING, watching. MAN, PLANE, plane. FAST, fast. HIGH, RNOO, afternoon. WATCHING, watching. MAN, PLANE, plane. FAST, fast.
ನೋಡಿದ್ರಲ್ಲ, ಇವತ್ತಿನ ವ್ಲಾಗ್ ಇದಾಗಿತ್ತು. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ.